ಕೈಯಲ್ಲಿ ಲಾಂಗು ಕಲ್ಲುಗಳನ್ನು ಹಿಡಿದು ಸಿಸಿಟಿವಿ ಇದ್ದರೂ ಕ್ಯಾರೆ ಎನ್ನದೆ ರಾಜಾರೋಷವಾಗಿ ಮನೆಗಳ ಗೇಟ್ ತೆಗೆಯುವುದು, ಕಾಂಪೌಂಡ್ ಹತ್ತೋದು, ಕಿಟಕಿಗಳಲ್ಲಿ ಬಗ್ಗಿ ನೋಡೋದು, ಒಂದು ವೇಳೆ ಮನೆಯಲ್ಲಿ ಯಾರೂ ಇಲ್ಲದಿದ್ದಲ್ಲಿ ನೇರವಾಗಿ ಮನೆಗೆ ಬೀಗ ಹೊಡೆದು ಒಳಗೆ ಹೋಗಿ ಕೈಗೆ ಸಿಕ್ಕ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದ ರಾಬರಿ ಗ್ಯಾಂಗ್ ಹೆಡೆಮುರಿ ಕಟ್ಟುವಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಮೂಲದ ಪುರುಷೋತ್ತಮ್, ಚಂದ್ರು, ದರ್ಶನ್, ಸೌಭಾಗ್ಯ ಎಂಬುವವರನ್ನು ಬಂಧಿಸಲಾಗಿದೆ. ಮೂವರು ಮೂಲತಃ ದಾವಣಗೆರೆ ಜಿಲ್ಲೆಯವರಾಗಿದ್ದು ಉದ್ಯೋಗದ ನೆಪದಲ್ಲಿ ಬೆಂಗಳೂರಿನ ಕೂಡ್ಲಾ ಗೇಟ್ ಬಳಿ ಮನೆ ಮಾಡಿಕೊಂಡಿದ್ದಾರೆ. ಒಂದೇ ರೂಮಿನಲ್ಲಿ ಇದ್ದುಕೊಂಡು ವಿವಿಧ ಕೆಲಸಗಳಿಗೆ ಹೋಗುತ್ತಾ ಕಳ್ಳತನ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿದ್ರು. ಈ ಮೂವರು ಆರೋಪಿಗಳಿಗೆ ಆರೋಪಿ ಪುರುಷೋತ್ತಮ್ನ ಹೆಂಡತಿ ಸೌಭಾಗ್ಯ ಕದ್ದ ಚಿನ್ನಾಭರಣಗಳನ್ನು ಮಾರಾಟ ಮಾಡುವ ಕೆಲಸ ಮಾಡುತ್ತಿದ್ದಳು ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ಇವರೆಲ್ಲ ದಾವಣಗೆರೆಗೆ ಜಿಲ್ಲೆಯ ಸೇರುವಂಥವರು. ಪುರುಷೋತ್ತಮ ಮತ್ತು ದರ್ಶನ್, ಚಂದ್ರು ಮತ್ತು ಒಂದು ಹುಡುಗಿ ಸಹಿತ ಒಂದು ಪ್ಲ್ಯಾನ್ಡ್ ಎಜುಕೇಟೆಡ್ ಗ್ಯಾಂಗ್. ಇವರು ಪ್ಲ್ಯಾನ್ ಮಾಡಿ ಯಾವುದೇ ಶಬ್ದ ಆಗದಿರ, ನಾಯಿಗಳಿಗೆ ಶಬ್ದ ಮಾಡಿದರೆ ಬಿಸ್ಕೆಟ್ ಹಾಕೋದು, ಬರಿಗಾಲಲ್ಲಿ ಬರೋದು, ಎಲ್ಲ CCTV ಇಲ್ದಿರ ಏನು ಮಾಡೋಂಥದ್ದು. ಬಂದು ಟ್ರೈನಲ್ಲಿ ಬಂದು ಇಳ್ಕೊತಾರೆ. ಟ್ರೈನಲ್ಲಿ ಬಂದು ಇಳ್ಕೊಂಡ್ಬಿಟ್ಟು ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಐಸೋಲೇಟೆಡ್ ಲೇಔಟ್ಸು, ಒಂಟಿ ಮನೆಯಲ್ಲಿ ದೂರ ಮಾಡೋಂಥದ್ದು ಮಾಡಿಕೊಂಡು ಹೋಗಿ ಆಪೋಸಿಟ್ ಏರಿಯಾದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾಡಿ ಪರಪ್ಪನಗರದಲ್ಲಿ ಹೋಗಿ ಸೆಟ್ಲ್ ಆಗಿದ್ದರು. ಇಂಟ್ಯಾಕ್ಟ್ ಅವತ್ತು ಸೇಮ್ ನೈಟ್ ಮಾಡಿದರೆ ನೆಕ್ಸ್ಟ್ ಮರುದಿನವೇ ಮಧ್ಯಾಹ್ನದಷ್ಟೊತ್ತಿಗೆ ಅವ್ರನ್ನ ಪತ್ತೆ ಹಚ್ಚಿ ದಸ್ಗೆ ಮಾಡಿ ಕಳ್ತನ ಮಾಡೋದಷ್ಟೇ. ಮನೆಯಲ್ಲಿ ಯಾರೂ ಇರಲಿಲ್ಲ, ಬಾಗಿಲು ಹೊಡೆದ್ಬಿಟ್ಟು ಬೀಗ ಹೊಡೆದ್ಬಿಟ್ಟು ಅದನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಕಳ್ಳತನ ಮಾಡಲು ಹೊರಡುವ ಈ ಗ್ಯಾಂಗ್ ರೈಲುಗಳ ಮೂಲಕ ತೆರಳುವುದು, ರೈಲಿನ ಮೂಲಕವೇ ವಾಪಸ್ ಆಗುವುದು ಈ ಗ್ಯಾಂಗ್ನ ವಿಶೇಷ. ಒಂದು ರೈಲ್ವೆ ನಿಲ್ದಾಣ ಇಳಿದ ಬಳಿಕ ಅದೇ ರೈಲ್ವೆ ಹಳಿಗಳ ಮೇಲೆ ನಡೆದುಕೊಂಡು ಹೋಗಿ ರೈಲ್ವೆ ಹಳಿಗಳ ಕೂಗಳತೆ ದೂರದಲ್ಲಿನ ಮನೆಗಳ ಮೇಲೆ ದಾಳಿ, ಮನೆಗಳ್ಳತನ ಮಾಡಿ ಮತ್ತೆ ರೈಲ್ವೆ ಹಳಿಗಳ ಮೂಲಕವೇ ರಸ್ತೆ ನಿಲ್ದಾಣ ತಲುಪಿ ರೈಲಿನಲ್ಲಿಯೇ ಎಸ್ಕೇಪ್ ಆಗುತ್ತಿದ್ರು. ತಾಲೂಕಿನ ನಿಜಗಲ್ ಲೇಔಟ್, ನಂದಿ ಲೇಔಟ್, TB ನಾರಾಯಣಪ್ಪ ಬಡಾವಣೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಮನೆ ಕಳ್ಳತನ ವೇಳೆ ಮನೆಯೊಂದರಲ್ಲಿ 115 ಗ್ರಾಂ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ದರು. ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ದೂರು ದಾಖಲಿಸಿಕೊಂಡ ಪೊಲೀಸರು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಂದ್ರಕಲಾ ಹಾಗೂ ಸಿಬ್ಬಂದಿಯಾದ ಸುನಿಲ್ ಬಾಸಗಿ, ಬೈರೋಜ್ ಕೆ, ಪ್ರವೀಣ್, ಸಚಿನ್ ಉಪ್ಪಾರ್, ಹರೀಶ್ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.